ಪ್ರತಿಯೊಂದು ಪ್ರೀತಿಯ ಕಥೆಯಲ್ಲೂ ತಿರುವುಗಳು ಸಾಮಾನ್ಯ. ಆದರೆ ಅಪ್ಪನ ಈ ನಿರ್ಧಾರ ತರಲಿದೆಯೇ ಹೊಸ ಬಿರುಗಾಳಿ. ನೋಡಿ ಓಲವೇ ಸಿಂಧೂರ. ಕ್ಷಮಿಸಿ, ಇಂದಿನ ವಿಡಿಯೋದಲ್ಲಿ ತಾಂತ್ರಿಕ ದೋಷದಿಂದ ಅಕ್ಷರಗಳು ಒಂದರ ಮೇಲೊಂದು ಬಂದಿವೆ. ಇಂದಿನಿಂದ ಸ್ಪಷ್ಟವಾಗಿ ಬರುತ್ತವೆ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಒಲವೇ ಸಿಂಧೂರ ಭಾಗ 10. ಅಪ್ಪನ ನಿರ್ಧಾರ. ಕಳೆದ ಭಾಗದಲ್ಲಿ ಸಿಂಧೂರಾಳನ್ನು ಅಮೆರಿಕ ಹುಡುಗನಿಗೆ ಕೊಟ್ಟು ಮದುವೆ ಮಾಡಲು ಅಪ್ಪ ಅಮ್ಮ ಎಲ್ಲ ಸಿದ್ಧತೆ ಮಾಡಿದ್ದರು. ಮದುವೆ ನಿಶ್ಚಯದ ದೊಡ್ಡ ಹಾಲ್ನಲ್ಲಿ ಎಲ್ಲರೂ ಖುಷಿಯಲ್ಲಿದ್ದಾಗ ಸಿಂಧೂರ ಇದ್ದಕ್ಕಿದ್ದಂತೆ ಎದ್ದು ನಿಂತರು. ನಾನು ಈ ಮದುವೆ ಆಗಲ್ಲ, ನಾನು ಪ್ರೀತಿಸೋದು ಆರ್ಯನ್ನ ಮಾತ್ರ ಅಂತ ಜೋರಾಗಿ ಕಿರುಚಿದಳು. ಅದನ್ನು ಕೇಳಿ ಅಪ್ಪನಿಗೆ ಎದೆ ನೋವು ಬಂದು ಕೆಳಗೆ ಕುಸಿದು ಬಿದ್ದರು. ಅಪ್ಪಾ ಎಂದು ಸಿಂಧೂರ ಜೋರಾಗಿ ಕಿರುಚಿದಳು. ಮುಂದಿನ 10 ನಿಮಿಷದಲ್ಲಿ ಮನೆ ಆಸ್ಪತ್ರೆಯಾಗಿ ಬದಲಾಯಿತು. ಯಾರೋ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದರು. ತಾಯಿ ಅಳುತ್ತಾ ಅಪ್ಪನ ತಲೆ ನೆವರಿಸಿದರು. ಅದೇ ಗೊಂದಲದಲ್ಲಿ ಮನೆಯ ಬಾಗಿಲಲ್ಲಿ ಒಬ್ಬ ಹುಡುಗ ಪ್ರತ್ಯಕ್ಷವಾದ. ಅವರೇ ಆರ್ಯನ್. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ಓಡಿ ಬಂದಿದ್ದ. ಅವನ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಇತ್ತು. ಅದರಲ್ಲಿ ಮಾತ್ರೆಗಳಿದ್ದವು. ಅಂಕಲ್ನ ಮುಟ್ಟಬೇಡಿ, ಹಾಗೆ ಮಲಗಿಸಿ. ನಾನು ಡಾಕ್ಟರ್ಗೆ ಕರೆ ಮಾಡಿದ್ದೀನಿ, ಅವರು ದಾರಿಯಲ್ಲಿದ್ದಾರೆ ಎಂದು ಅವನು ಎಲ್ಲರನ್ನೂ ಸಮಾಧಾನ ಮಾಡಿದ. ಅವನು ಬಂದಿದ್ದು ಹೇಗೆ? ಸಿಂಧೂರ 2 ದಿನದ ಹಿಂದೆ ಅವನಿಗೆ ಬರೆದಿದ್ದ ಕೊನೆಯ ಪತ್ರದಲ್ಲಿ. ಆರ್ಯನ್ ನನ್ನನ್ನು ಅಮೆರಿಕ ಕಳಿಸಲು ನೋಡುತ್ತಿದ್ದಾರೆ. ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಎಂದು ಬರೆದಿದ್ದಳು ಸಿಂಧೂರ. ಆ ಪತ್ರವನ್ನು ಓದಿದ ಕ್ಷಣದಿಂದ ಅವನಿಗೆ ನಿದ್ದೆಯೇ ಬರಲಿಲ್ಲ. ಆಸ್ಪತ್ರೆ 11 ಗಂಟೆಯಲ್ಲಿ. ರೂಮ್ ನಂಬರ್ 212. ಹೊರಗೆ ತಾಯಿ, ಸಂಬಂಧಿಕರು ಎಲ್ಲರೂ ಇದ್ದಾರೆ. ಒಳಗೆ ಐಸಿಯುನಲ್ಲಿ ಸಿಂಧೂರ ಅಪ್ಪ ಇದ್ದರು. ಡಾಕ್ಟರ್ ಹೊರಗೆ ಬಂದರೆ ಎಲ್ಲರೂ ಅವರನ್ನು ಸುತ್ತುವರೆದರು. ಡಾಕ್ಟರ್ ರವೀಂದ್ರ ತುಂಬ ಗಂಭೀರವಾಗಿ, ನೋಡಿ, ಇದು ಮೈನರ್ ಹಾರ್ಟ್ ಅಟ್ಯಾಕ್. ಅದೃಷ್ಟವಶಾತ್ ದೊಡ್ಡದಾಗಿ ಆಗಿಲ್ಲ, ಆದರೆ ಇದು ಸಂಪೂರ್ಣವಾಗಿ ಟೆನ್ಷನ್ನಿಂದ ಆಗಿದೆ. ಅವರಿಗೆ 24 ಗಂಟೆ ಯಾವುದೇ ರೀತಿಯ ಟೆನ್ಷನ್ ಕೊಡಬಾರದು. ಅವರಿಗೆ ಬೇಕಾಗಿರೋದು ಕೇವಲ ಪ್ರೀತಿ ಮತ್ತು ಶಾಂತಿ ಅಂತ. ಆ ಮಾತು ಕೇಳಿ ತಾಯಿ ಸಿಂಧೂರ ಕಡೆ ತಿರುಗಿ ನೋಡಿದರು. ಆ ನೋಟದಲ್ಲಿ ಪ್ರೀತಿಗಿಂತ ಹೆಚ್ಚು ಕೋಪ, ದ್ವೇಷವಿತ್ತು. ತಾಯಿ ಎಲ್ಲರ ಮುಂದೆ ಸಿಂಧೂರಳ ಕೈ ಹಿಡಿದು, ಕೇಳಿಸಿಕೊಂಡಿದ್ದೆಲ್ಲ, ಇದೆಲ್ಲ ನಿನ್ನಿಂದಲೇ ಆಗಿದ್ದು, ನಿನ್ನ ಹಠದಿಂದಲೇ. ನನ್ನ ಗಂಡನಿಗೆ ಏನಾದರೂ ಆದರೆ ನಿನ್ನನ್ನು ನಾನು ಆ ಮನೆಯಿಂದ ಹೊರಗೆ ಹಾಕ್ತೀನಿ. ಆ ಅಮೆರಿಕ ಹುಡುಗನೇ ಒಳ್ಳೆಯವನಿದ್ದ. ಈಗ ನೋಡು. ಸಿಂಧೂರ ಏನೂ ಮಾತಾಡಲಿಲ್ಲ. ಅವಳು ಗೋಡೆಗೆ ಹೊರಗೆ ಮೊಣಕಾಲಿಂದ ಕುಳಿತು ಅಳಲು ಶುರು ಮಾಡಿದಳು. ಅವಳಿಗೆ ಅಪ್ಪನ ಪರಿಸ್ಥಿತಿ ನೋಡಿ ಪ್ರಾಣ ಹೋಗುತ್ತಿತ್ತು. ಆಗ ಯಾರೂ ನಿರೀಕ್ಷಿಸದ ಒಂದು ಕೈ ಅವಳ ಹೆಗಲ ಮೇಲೆ ಬಂತು. ಅದು ಆರ್ಯನ್. ಅವನು ಏನೂ ಹೇಳಲಿಲ್ಲ. ಸುಮ್ಮನೆ ಒಂದು ನೀರಿನ ಬಾಟಲ್ ಅವಳ ಕೈಗೆ ಕೊಟ್ಟು, ಅಳುಬೇಡ, ಅಂಕಲ್ಗೆ ಏನೂ ಆಗಲ್ಲ ಎಂದು ಕಣ್ಣಲ್ಲಿ ಹೇಳಿದ. ಆ ರಾತ್ರಿ ಎಲ್ಲರೂ ಮನೆಗೆ ಹೋದರು. ತಾಯಿಯನ್ನು ಬಲವಂತವಾಗಿ ಕಳುಹಿಸಿದಳು ಸಿಂಧೂರ. ಆಸ್ಪತ್ರೆಯಲ್ಲಿ ಉಳಿದಿದ್ದು ಇಬ್ಬರೇ, ಆರ್ಯನ್ ಮತ್ತು ಸಿಂಧೂರ. ಇಡೀ ರಾತ್ರಿಯ ಕಾವಲು. ಇದು ಪ್ರೇಮಿಗಳ ರಾತ್ರಿ ಆಗಲಿಲ್ಲ, ಇದು ತಂದೆ ಮಗಳ ರಾತ್ರಿಯಾಗಿತ್ತು. ರಾತ್ರಿ 1 ಗಂಟೆ. ಅಪ್ಪನಿಗೆ ಜ್ವರ ಬಂದಾಗ ಆರ್ಯನ್ ತಣ್ಣೀರಿನ ಪಟ್ಟಿ ಹಾಕಿದ. ರಾತ್ರಿ 2 ಗಂಟೆ ನರ್ಸ್ ಬಂದು ನೀರು ಕೊಡಲು ಹೇಳಿದಳು. ಆರ್ಯನ್ ಚಮಚದಲ್ಲಿ ನೀರು ಕುಡಿಸಿದ. ರಾತ್ರಿ 3 ಗಂಟೆ ಮೆಡಿಕಲ್ ಶಾಪ್ ಬಾಗಿಲು ತಟ್ಟಿ ಡಾಕ್ಟರ್ಗೆ ಬರೆದಿದ್ದ ಇಂಜೆಕ್ಷನ್ ತಂದ. ರಾತ್ರಿ 4 ಗಂಟೆ ಅಪ್ಪನ ಕಾಲುಗಳು ತಣ್ಣಗಾಗುತ್ತಿದ್ದಾಗ ತನ್ನ ಶಾಲನ್ನು ತೆಗೆದು ಅವನ ಕಾಲಿಗೆ ಒದಿಸಿ ನಿಧಾನವಾಗಿ ಕಾಲು ಒತ್ತುತ್ತಾ ಕುಳಿತ. ಏನೂ ಆಗಲ್ಲ ಅಂಕಲ್, ನಾನಿದ್ದೀನಿ, ನಾನು ನಿಮ್ಮ ಮಗನಿದ್ದ ಹಾಗೆ ಎಂದು ಪಿಸುಗುಡುತ್ತಿದ್ದ. ಅದನ್ನು ದೂರದಿಂದ ನೋಡುತ್ತಿದ್ದ ಸಿಂಧೂರಾಳಿಗೆ ಈ ಹುಡುಗನನ್ನು ನಾನು ಏಕೆ ಇಷ್ಟು ಪ್ರೀತಿಸ್ತೀನಿ ಎಂದು ಮತ್ತೊಮ್ಮೆ ಅರ್ಥವಾಯಿತು. ಅವನು ಕೇವಲ ಪ್ರಿಯಕರನಲ್ಲ, ಅವನು ತನ್ನ ಕುಟುಂಬವನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುವ ಮನುಷ್ಯ. ಬೆಳಗಿನ ಜಾವ 4:30ಕ್ಕೆ ಆರ್ಯನ್ಗೆ ತಡೆಯಲಾಗದೆ ನಿದ್ದೆ ಬಂತು. ಅವನು ಅಪ್ಪನ ಬೆಡ್ ಪಕ್ಕದಲ್ಲೇ ಇದ್ದ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕುಳಿತಲೇ ಅಪ್ಪನ ರಿಪೋರ್ಟ್ಗಳನ್ನು ಎದೆಯಲ್ಲಿ ಮೇಲಿಟ್ಟುಕೊಂಡು ನಿದ್ದೆ ಹೋದ. ಬೆಳಗ್ಗೆ 5 ಗಂಟೆ. ಆ ಒಂದು ಕ್ಷಣ ಆಸ್ಪತ್ರೆಯ ಕಿಟಕಿಯಿಂದ ಮೊದಲ ಸೂರ್ಯನ ಬೆಳಕು ಒಳಗೆ ಬಂದಿತ್ತು. ಸಿಂಧೂರಳ ಅಪ್ಪನಿಗೆ ಎಚ್ಚರವಾಯಿತು. ಆಕ್ಸಿಜನ್ ಮಾಸ್ಕ್ನಲ್ಲಿ ಅವರಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಅವನು ಕಷ್ಟಪಟ್ಟು ಕಣ್ಣು ತೆರೆದರು. ಮೊದಲು ಕಂಡಿದ್ದು ತನ್ನ ಎದೆಯ ಮೇಲೆ ಮಲಗಿದ್ದ ಹುಡುಗನನ್ನು. ಅವನ ತಲೆ ಚೆದುರಿದ್ದ, ಕಣ್ಣಿನ ಕೆಳಗೆ ಕಪ್ಪು ವರ್ತುಲ. ತನ್ನ ಮಗಳಿಗಾಗಿ ಇಡೀ ರಾತ್ರಿ ಮಲಗದ ಹುಡುಗ. ಸಿಂಧೂರಳ ಅಪ್ಪ ಕಣ್ಣಲ್ಲಿ ನೀರು ಬಂದಿತ್ತು. ಅವರು ನಡುಗುವ ಕೈಯಿಂದ ಆರ್ಯನ್ ತಲೆಯಲ್ಲಿ ಮುಟ್ಟಿದರು. ಆರ್ಯನ್ ಗಾಬರಿಯಿಂದ ಎದ್ದ. ಆರ್ಯನ್, ಅಂಕಲ್, ಅಂಕಲ್, ಎಚ್ಚರ ಆಯ್ತಾ? ಹೇಗಿದ್ದೀರಾ? ನೋವು ಇದೆಯಾ? ನಾನು ಡಾಕ್ಟರ್ನ ಕರೆಯಲ್ಲ ಎಂದ ಜೋರಾಗಿ ಹೇಳಿದ. ಅಪ್ಪ ದುರ್ಬಲವಾಗಿ ಆಕ್ಸಿಜನ್ ಮಾಸ್ಕ್ ತೆಗೆಯಲು ಹೋದರು. ಆರ್ಯನ್ ತಲೆದ. ಅಪ್ಪ, ನಾನು ಚೆನ್ನಾಗಿದ್ದೀನಿ ಮಗನೇ, ನೀನು ಇಡೀ ರಾತ್ರಿ ಇಲ್ಲೇ ಇದ್ದೀಯಾ? ಆರ್ಯನ್ ತಲೆ ತಗ್ಗಿಸಿ, ಪರವಾಗಿಲ್ಲ ಅಂಕಲ್, ನೀವು ಮಲಗಿ. ಸಿಂಧೂರಳ ಅಪ್ಪ,
ನಿನ್ನೆ ಯಾಕೆ ಬಂದೆ ಮಗನೇ? ನಿನಗೆ ಹೇಗೆ ಗೊತ್ತಾಯಿತು ಸಿಂಧೂರಳ ಮದುವೆ ನಿಶ್ಚಯ ಆಗುತ್ತೆ ಅಂತ? ಆರ್ಯನ್ ಒಂದು ಕ್ಷಣ ಸುಮ್ಮನಿದ್ದ. ಹೇಳಿದ, ಅಂಕಲ್, ಸಿಂಧೂರ ನನಗೆ ಪತ್ರ ಬರೆದಿದ್ದಳು. ಅದು ತುಂಬ ಹೆದರಿದ್ದಳು. ನನಗೆ ಏನೋ ಕೆಟ್ಟದ್ದು ಆಗುತ್ತೆ ಅಂತ ಅನಿಸಿತು. ಅದಕ್ಕೆ ನಾನು ಓಡಿ ಬಂದೆ. ನನ್ನನ್ನು ಕ್ಷಮಿಸಿ, ಇರದೆ ಬಂದೆ. ಆ ಮಾತು ಕೇಳಿ ಅಪ್ಪನಿಗೆ ಎಲ್ಲವೂ ಅರ್ಥವಾಯಿತು. ಈ ಹುಡುಗ ಸುಳ್ಳು ಹೇಳುತ್ತಿಲ್ಲ. ಅವನ ಪ್ರೀತಿ ನಾಟಕವೂ ಅಲ್ಲ. ಸಿಂಧೂರಳ ಅಪ್ಪ ಬಾಗಿಲ ಕಡೆ ನೋಡಿದರು. ಅಲ್ಲಿ ಸಿಂಧೂರ ಬಾಗಿಲಕ್ಕೆ ಚೌಕಟ್ಟು ಹಿಡಿದು ಅಳುತ್ತಾ ನಿಂತಿದ್ದಳು. ಅವಳು ಒಳಗೆ ಬರಲು ಧೈರ್ಯವಿರಲಿಲ್ಲ, ತಾಯಿ ಬೈದಿದ್ದಕ್ಕೆ. ಅಪ್ಪ ಕೈಸನ್ನೆ ಮಾಡಿ ಅವನು ಕರೆದರು. ಸಿಂಧೂರ ಓಡಿ ಬಂದು ಅಪ್ಪ ಇನ್ನೊಂದು ಕೈ ಹಿಡಿದಳು. ಅಪ್ಪ ಇಬ್ಬರನ್ನು ಕೈ ಕೆಳಗೆ ತೆಗೆದುಕೊಂಡು ಒಟ್ಟಿಗೆ ಸೇರಿಸಿ ತನ್ನ ಎದೆಯ ಮೇಲೆ ಇಟ್ಟುಕೊಂಡರು. ಆಸ್ಪತ್ರೆಯಲ್ಲಿ ಆ ಚಿಕ್ಕ ರೂಮ್ನಲ್ಲಿ ದೊಡ್ಡ ನಿರ್ಧಾರವೊಂದು ನಡೆಯುತ್ತಿತ್ತು. ಸಿಂಧೂರಳ ಅಪ್ಪ ಅಳುತ್ತ, ಕ್ಷಮಿಸು ಕಂದ, ಕ್ಷಮಿಸು ಮಗಳೇ. ನಾನು ನಿನ್ನನ್ನು ಇನ್ನು ಖುಷಿನ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನಿನ್ನನ್ನು ಅಮೆರಿಕ ಕಳಿಸಿ ದೊಡ್ಡ ತಪ್ಪು ಮಾಡುತ್ತಿದ್ದೆ. ದೊಡ್ಡ ಕಾರು, ದೊಡ್ಡ ಬಂಗಲೆ ಕೊಡಬೇಕು ಅಂದುಕೊಂಡೆ. ಅದು ನಿನಗೆ ಖುಷಿ ಕೊಡುತ್ತೆ ಅಂದುಕೊಂಡೆ. ಆದರೆ ನಿನ್ನ ನಿಜವಾದ ಖುಷಿ, ನಿನ್ನ ನೆಮ್ಮದಿ ಇಲ್ಲೇ ಇದೆ. ಈ ಹುಡುಗ ಪ್ರೀತಿಯಲ್ಲಿದ್ದ ಅಂತ ನನಗೆ ಹಿಂದೆ ಈ ಬೆಡ್ ಮೇಲೆ ಮಲಗಿದಾಗ ಅರ್ಥ ಆಯಿತು. ನಂತರ ಅವರು ಆರ್ಯನ್ ಕಡೆ ತಿರುಗಿದರು. ಆರ್ಯನ್, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ತೀಯ ಮಗನೇ? ಅವಳು ತುಂಬ ಸೂಕ್ಷ್ಮ ಮನಸ್ಸಿನ ಹುಡುಗಿ ಕಣೋ. ಸ್ವಲ್ಪ ಜೋರಾಗಿ ಮಾತಾಡಿದ ಅಳುತ್ತಾಳೆ. ಆರ್ಯನ್ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಅವನ ಅಪ್ಪನ ಕೈ ಇನ್ನಷ್ಟು ಬಿಗಿ ಹಿಡಿದ. ಆರ್ಯನ್, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೀನಿ ಅಂಕಲ್, ಇಂದು ನನ್ನ ತಾಯಿ ಮೇಲೆ ಆಣೆ. ಅಪ್ಪ ನಗುತ್ತಾ ತನ್ನ ಕೊನೆಯ ಶಕ್ತಿಯಿಂದ ಹೇಳಿದರು. ಇನ್ನು ಅಂಕಲ್ ಮಗನೇ ಅಪ್ಪ ಅನ್ನಬೇಕು. ಆ ಒಂದು ಮಾತಿಗೆ ಸಿಂಧೂರ ಜೋರಾಗಿ ಅತ್ತು ಬಿಟ್ಟಳು. ದುಃಖದಿಂದ ಅಲ್ಲ, ಖುಷಿಯಿಂದ, ನೆಮ್ಮದಿ. ಹಾಡು ಆರ್ಯನ್ ಕೂಡಿ ನಾಚಿ ಈಕೆಯಿಂದ ಕರೆದ. ರೂಮ್ನಲ್ಲಿ ಖುಷಿಯ ಅಲೆ ಎದ್ದಿತ್ತು. ಹೊರಗಿನಿಂದ ಬರುತ್ತಿದ್ದ ಬೆಳಗಿನ ಸೂರ್ಯನ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಎಲ್ಲವೂ ಸರಿಯಾಗಿ ಹೋಯಿತು ಅಂದುಕೊಳ್ಳುವಾಗಲೇ ಬಿರುಗಾಳಿ ಎಂಟ್ರಿ. ಏನಿದು ನಾಟಕ ನಡೆಯುತ್ತಿದೆ ಇಲ್ಲಿ? ಒಂದು ಗಂಡು ಧ್ವನಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಪ್ರತಿಧ್ವನಿಸಿತು. ಬಾಗಿಲಲ್ಲಿ ನಿಂತಿದ್ದವನು ಸಿಂಧೂರ ತಾಯಿಯ ಕಡೆಯ ದೊಡ್ಡಪ್ಪ ರುದ್ರಪ್ಪನವರು. ಊರಿನಲ್ಲಿ ತುಂಬ ಪ್ರಭಾವಿ ಮನುಷ್ಯ, ತುಂಬ ಕೋಪಿಷ್ಠರು. ಅಮೆರಿಕ ಸಂಬಂಧವನ್ನು ತಂದಿದ್ದೆ. ಅವರ ಕೈಯಲ್ಲಿ ಒಂದು ಹಳೆಯ ಫೈಲ್ ಇತ್ತು. ದೊಡ್ಡಪ್ಪ, ನಾನು ಹೇಳಿದ್ದೆ ಆ ಮದುವೆ ಬೇಡ ಅಂತ. ಅಮೆರಿಕ ಹುಡುಗ ಬೇಡ ಅಂದಿದ್ದು ಸರಿಯೇ, ಆದರೆ ಈ ಹುಡುಗ ಜೊತೆಗೆ ಶ್ರೀಧರ್, ನಿನಗೆ ಏನು ಗೊತ್ತಾ? ಇವನ ಬಗ್ಗೆ ನಾನು ವಿಚಾರಿಸಿದ್ದೀನಿ. ಇವನಿಗೆ ಈಗಾಗಲೇ ಒಂದು... ಅವರ ಮಾತು ನಿಲ್ಲಿಸಿದರು. ಇಡೀ ರೂಮ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಸಿಂಧೂರ ಶಾಕ್ನಿಂದ ಆರ್ಯನ್ ಕಡೆ ನೋಡಿದಳು. ಆರ್ಯನ್ ಮುಖ ಬಿಳಿಚಿ ಹೋಯಿತು. ಅವನ ಕೈಯಿದ್ದ ರಿಪೋರ್ಟ್ ಕೆಳಗೆ ಬಿದ್ದವು. ದೊಡ್ಡಪ್ಪ ಏನು ಹೇಳಲು ಹೊರಟಿದ್ದರು? ಇವನಿಗೆ ಈಗಾಗಲೇ ಒಂದು ಏನೋ ಮದುವೆ ಆಗಿದೆಯಾ? ಒಂದು ಮಗುವಿದೆಯಾ? ಅಥವಾ ಒಂದು ದೊಡ್ಡ ಕ್ರಿಮಿನಲ್ ಕೇಸ್ ಇದೆಯಾ? ಅಪ್ಪನ ನಿರ್ಧಾರ ಆಗಿ ಪ್ರೀತಿ ಸಿಕ್ಕಿತು ಅಂದುಕೊಳ್ಳುವಾಗಲೇ ಮತ್ತೊಂದು ಬಿರುಗಾಳಿ ಬಾಗಿಲಲ್ಲಿ ನಿಂತಿತ್ತು. ಮುಂದುವರಿಯುವುದು ಭಾಗ 11. ಆರ್ಯನ ಹಳೆಯ ರಹಸ್ಯ. ಆರಾಧ್ಯ ಯಾರು? ದೊಡ್ಡಪ್ಪನ ಕೈಯಲ್ಲಿದ್ದ ಫೈಲ್ನಲ್ಲಿ ಏನಿದೆ? ಆರ್ಯನ್ ನಿಜವಾಗಿಯೂ ಏನನ್ನು ಮುಚ್ಚುತ್ತಿದ್ದಾನೆ? ತಿಳಿಯಲು ನಾಳೆಯ ಭಾಗವನ್ನು ತಪ್ಪದೇ ನೋಡಿ. ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಕಮೆಂಟ್ನಲ್ಲಿ ಅಪ್ಪ ಎಂದು ಬರೆಯಿರಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ಭಾಗಕ್ಕಾಗಿ ಧನ್ಯವಾದಗಳು.